identify, track and punish every terrorist and their backers. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತು ನಾವು ಮಾತನಾಡೋದು ಒಂದು ತುಂಬಾ ಮಹತ್ವದ ವಿಷಯದ ಬಗ್ಗೆ. ಭಾರತೀಯ ವಾಯುಪಡೆ ಇನ್ನು ಮುಂದೆ ನಮ್ಮ ದೇಶೀಯ ಯುದ್ಧ ವಿಮಾನವಾದ ತೇಜಸ್ MK-1A ಅನ್ನು ನೇರವಾಗಿ ಪಾಕಿಸ್ತಾನದ ಗಡಿಯ ಮುಂಚೂಣಿ ನೆಲೆಗಳಲ್ಲಿ ನಿಲ್ಲಿಸಲು ಸಿದ್ಧವಾಗಿದೆ. ಇದು ಸಣ್ಣ ವಿಷಯ ಅಲ್ಲ ಸ್ನೇಹಿತರೆ, ಇದು ನಮ್ಮ ವಾಯುಪಡೆಯ ಇಡೀ ಯುದ್ಧ ತಂತ್ರದ ಬಹಳ ದೊಡ್ಡ ಬದಲಾವಣೆ. ಹಾಗಾದ್ರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ರಾಜಸ್ಥಾನ ರಾಜ್ಯದಲ್ಲಿ ಎರಡು ತುಂಬಾ ಮಹತ್ವದ ವಾಯುಪಡೆಯ ನೆಲೆಗಳಿವೆ. ಒಂದು ಬಿಕಾನೇರ್ ಬಳಿ ಇರೋ ನಾಲ್ ಏರ್ ಫೋರ್ಸ್ ಸ್ಟೇಷನ್, ಇನ್ನೊಂದು ಫಲೋಡಿ ಏರ್ ಫೋರ್ಸ್ ಸ್ಟೇಷನ್. ಈ ಎರಡು ನೆಲೆಗಳು ನೇರವಾಗಿ ಪಾಕಿಸ್ತಾನದ ಗಡಿಗೆ ಅತ್ಯಂತ ಹತ್ತಿರ ಇರುವ ಅತ್ಯಂತ ಸೂಕ್ಷ್ಮ ಮುಂಚೂಣಿ ನೆಲೆಗಳು. ಮಾಹಿತಿಗಳ ಪ್ರಕಾರ ನಾಲ್ ಬೇಸ್ನಲ್ಲಿ ತೇಜಸ್ MK-1A ಮೊದಲ ಮತ್ತು ಮೂರನೇ ಸ್ಕ್ವಾಡ್ರನ್ಗಳನ್ನು ನಿಯೋಜಿಸಲಾಗುತ್ತದೆ. ಫಲೋಡಿ ಬೇಸ್ನಲ್ಲಿ ಎರಡನೇ ಸ್ಕ್ವಾಡ್ರನ್ ಅನ್ನು ನಿಯೋಜಿಸಲಾಗುತ್ತದೆ. ಒಟ್ಟು ಮೊದಲ 4 ಸ್ಕ್ವಾಡ್ರನ್ಗಳು ಈ ಎರಡು ನೆಲೆಗಳ ಮಧ್ಯೆ ಹಂಚಿಕೊಳ್ಳಲ್ಪಡುತ್ತವೆ. ಈಗ ಒಂದು ಮಹತ್ವದ ಪ್ರಶ್ನೆ ಬರುತ್ತದೆ, ಇಲ್ಲಿಯವರೆಗೆ ಈ ನೆಲೆಗಳಲ್ಲಿ ಯಾವ ಯುದ್ಧ ವಿಮಾನ ಇತ್ತು ಅಂತ. ದಶಕಗಳಿಂದ ಈ ನೆಲೆಗಳ ರಕ್ಷಣೆ ಹೊತ್ತಿದ್ದ ವಿಮಾನ MiG-21 ಬೈಸನ್. ಇದು ಭಾರತೀಯ ವಾಯುಪಡೆಯ ಹೆಮ್ಮೆಯ ವಿಮಾನ ನಿಜ, ಆದರೆ ಇದಕ್ಕೆ ವಯಸ್ಸಾಗಿದೆ ಸ್ನೇಹಿತರೆ. ತಂತ್ರಜ್ಞಾನ ಬದಲಾಗಿದೆ, ಶತ್ರು ಸಾಮರ್ಥ್ಯ ಬದಲಾಗಿದೆ. ಈಗ ಸಮಯ ಬಂದಿದೆ MiG-21 ನಿವೃತ್ತಿ ತಗೊಳ್ಬೇಕು ಮತ್ತು ಅದರ ಜಾಗಕ್ಕೆ ನಮ್ಮ ಸ್ವದೇಶಿ ತೇಜಸ್ MK-1A ಯುದ್ಧ ವಿಮಾನ ಬರಬೇಕು. ಇದ್ಯಾಕೆ ಇಷ್ಟೊಂದು ಮಹತ್ವ ಅಂತ ನೋಡಿ. ಯುದ್ಧ ವಿಮಾನವನ್ನು ದೂರದ ನೆಲೆಯಲ್ಲಿ ನಿಲ್ಲಿಸಿದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಹಾರಿ ಗಡಿ ತಲುಪಲು ಸಮಯ ಹೆಚ್ಚಾಗುತ್ತೆ. ಆದರೆ ನೇರ ಗಡಿ ಮುಂಚೂಣಿ ನೆಲೆಯಿಂದ ಹಾರಿಸಿದ್ರೆ ಕ್ಷಣ ಮಾತ್ರದಲ್ಲಿ ಪ್ರತಿಕ್ರಿಯೆ ಸಾಧ್ಯ. ಇದನ್ನೇ ನಾವು ಕ್ವಿಕ್ ರಿಯಾಕ್ಷನ್ ಅಲರ್ಟ್ ಅಥವಾ QRA ಅಂತ ಕರಿತೇವೆ. ಯಾವ ಬೆದರಿಕೆ ಬಂದರೂ ಯುದ್ಧ ವಿಮಾನ ಗಾಳಿಯಲ್ಲಿ ಇರಬೇಕು, ಹಾರಿ ಹೋಗಬೇಕು, ಶತ್ರುವನ್ನು ಹೊಡೆಯಬೇಕು. ಅದಕ್ಕೆ ಮುಂಚೂಣಿ ನೆಲೆ ಅತ್ಯಂತ ಅವಶ್ಯಕ. ಇದು ಭಾರತೀಯ ವಾಯುಪಡೆಯ ಯುದ್ಧ ಸಿದ್ಧಾಂತದಲ್ಲೇ ಒಂದು ಬಹಳ ದೊಡ್ಡ ಬದಲಾವಣೆ. ಸ್ವದೇಶಿ ಯುದ್ಧ ವಿಮಾನವನ್ನು ಗಡಿಯ ಅತ್ಯಂತ ಮುಂಚೂಣಿಯಲ್ಲಿ ನಿಲ್ಲಿಸೋದು, ಇದು ನಮ್ಮ ಆತ್ಮನಿರ್ಭರ ಭಾರತದ ಕನಸಿನ ಬಹಳ ದೊಡ್ಡ ಹೆಜ್ಜೆ. ಈಗ ತೇಜಸ್ MK-1A ಸಾಮರ್ಥ್ಯದ ಬಗ್ಗೆ ಸ್ವಲ್ಪ ಮಾತನಾಡೋಣ. ಈ ಯುದ್ಧ ವಿಮಾನದಲ್ಲಿ ಏನಿದೆ ಅಂತ ನೋಡಿ. ಮೊದಲನೆಯದು AESA ರೆಡಾರ್. ಇದು ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನರ್ಡ್ ಅರ್ರೇ ರೆಡಾರ್. ಶತ್ರು ಯುದ್ಧ ವಿಮಾನಗಳನ್ನು ಬಹಳ ದೂರದಿಂದಲೇ ಪತ್ತೆ ಮಾಡಬಲ್ಲ ಅತ್ಯಂತ ನಿಖರವಾದ ಅತ್ಯಾಧುನಿಕ ರೆಡಾರ್ ವ್ಯವಸ್ಥೆ ಇದು. ಎರಡನೆಯದು ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್. ಶತ್ರುವಿನ ರೆಡಾರ್ ಮತ್ತು ಕ್ಷಿಪಣಿಗಳಿಂದ ಯುದ್ಧ ವಿಮಾನವನ್ನು ರಕ್ಷಿಸಿಕೊಳ್ಳಲು ಈ ವ್ಯವಸ್ಥೆ ಬಹಳ ಮಹತ್ವದ್ದು. ಮೂರನೆಯದು BVR ಕ್ಷಿಪಣಿಗಳು. BVR ಅಂದರೆ ಬಿಯಾಂಡ್ ವಿಜುವಲ್ ರೇಂಜ್. ಶತ್ರುಗಳ ಕಣ್ಣಿಗೆ ಕಾಣಿಸದೆ ದೂರದಿಂದಲೇ ದಾಳಿ ಮಾಡಬಹುದು. ಅದರಲ್ಲೂ ನಮ್ಮ ಸ್ವದೇಶಿ ಅಸ್ತ್ರ ಕ್ಷಿಪಣಿ ಇದರ ಜೊತೆ ಬಳಸಲ್ಪಡುತ್ತದೆ ಅಂದ್ರೆ ಇನ್ನಷ್ಟು ಹೆಮ್ಮೆ ಅನ್ನಿಸುತ್ತೆ ಅಲ್ಲವಾ. ನಾಲ್ಕನೆಯದು ಮಧ್ಯ ಆಕಾಶದಲ್ಲೇ ಇಂಧನ ತುಂಬಿಸಿಕೊಳ್ಳುವ ಸಾಮರ್ಥ್ಯ ಅಂದ್ರೆ ಮಿಡ್ ಏರ್ ರಿಫ್ಯೂಯಲಿಂಗ್. ಇದರಿಂದ ಯುದ್ಧ ವಿಮಾನ ಬಹಳ ದೂರ ಹಾರಬಹುದು, ಹೆಚ್ಚು ಸಮಯ ಆಕಾಶದಲ್ಲೇ ಇರಬಹುದು. ಇದಲ್ಲದೆ ನಾಲ್ ಮತ್ತು ಫಲೋಡಿ ಬೇಸ್ಗಳಲ್ಲಿ ಭಾರಿ ಮೂಲಸೌಕರ್ಯ ಅಭಿವೃದ್ಧಿ ಕೆಲಸ ನಡೆಯುತ್ತಿದೆ. ಶತ್ರುಗಳ ದಾಳಿಯಿಂದ ಯುದ್ಧ ವಿಮಾನಗಳನ್ನು ರಕ್ಷಿಸಲು ಹಾರ್ಡನ್ಡ್ ಏರ್ಕ್ರಾಫ್ಟ್ ಶೆಲ್ಟರ್ಗಳನ್ನು ಅಂದರೆ ಬಲವಾದ ರಕ್ಷಣಾ ಆಶ್ರಯ ತಾಣಗಳು ನಿರ್ಮಾಣವಾಗುತ್ತಿವೆ. ಆಧುನಿಕ ನಿರ್ವಹಣಾ ಹ್ಯಾಂಗರ್ಗಳು ಮತ್ತು ವಿಶೇಷ ಮಿಷನ್ ಪ್ಲಾನಿಂಗ್ ಕೇಂದ್ರಗಳು ಸಹ
ಸಿದ್ಧವಾಗುತ್ತಿವೆ. ಫಲೋಡಿ ಬೇಸ್ನ ಸಂಪೂರ್ಣ ವಿಸ್ತರಣೆ ಕಾರ್ಯ ನಡೆಯುತ್ತಿದ್ದು, ಮುಂಬರುವ ವರ್ಷಗಳಲ್ಲಿ ಇನ್ನಷ್ಟು ಸ್ವದೇಶಿ ಯುದ್ಧ ವಿಮಾನಗಳನ್ನು ಇಲ್ಲಿ ಇಡಲು ಸ್ಥಳ ಮಾಡಲಾಗುತ್ತಿದೆ. ಇನ್ನು ಆತ್ಮನಿರ್ಭರ ಭಾರತದ ದೃಷ್ಟಿಯಿಂದ ಇದನ್ನು ನೋಡಿ, ಭಾರತೀಯ ವಾಯುಪಡೆ ಒಟ್ಟು 180 ತೇಜಸ್ MK-1A ಯುದ್ಧ ವಿಮಾನಗಳನ್ನು HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಿಂದ ಆಜ್ಞಾಪಿಸಿದೆ. ಇದು ಕೇವಲ ವಿಮಾನಗಳ ಖರೀದಿ ಅಲ್ಲ ಸ್ನೇಹಿತರೆ, ಇದು ನಮ್ಮ ಗಡಿಯ ರಕ್ಷಣೆಯನ್ನು ನಮ್ಮದೇ ತಂತ್ರಜ್ಞಾನದಿಂದ, ನಮ್ಮ ಜನರ ಶ್ರಮದಿಂದ, ನಮ್ಮ ಉದ್ಯಮದಿಂದ ಮಾಡುತ್ತೇವೆ ಎಂಬ ಸ್ಪಷ್ಟ ಸಂದೇಶ. ಯಾವುದೇ ಯುದ್ಧ ಪರಿಸ್ಥಿತಿಯಲ್ಲಿ ವಿದೇಶಿ ಭಾಗಗಳ ಮೇಲೆ ಅವಲಂಬಿತವಾಗದೆ ನಮ್ಮ ಸ್ವದೇಶಿ ವ್ಯವಸ್ಥೆಯನ್ನು ಗಡಿ ಕಾಯಬೇಕು. ಇದೇ ಈ ನಿರ್ಧಾರದ ಮೂಲ ಆಶಯ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳಬೇಕೆಂದರೆ ತೇಜಸ್ MK-1A ಅನ್ನು ರಾಜಸ್ಥಾನದ ಮುಂಚೂಣಿ ನೆಲೆಗಳಲ್ಲಿ ನಿಯೋಜಿಸುವ ಈ ನಿರ್ಧಾರ ಭಾರತದ ಪಶ್ಚಿಮ ಗಡಿಯ ಸುರಕ್ಷತೆಯನ್ನು ಸಂಪೂರ್ಣ ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. MiG-21ನ ಯುಗ ಮುಗಿದು ಸ್ವದೇಶಿ ತೇಜಸ್ ಯುಗ ಆರಂಭವಾಗುತ್ತಿದೆ. ಇದು ನಿಜವಾಗಿಯೂ ಭಾರತದ ರಕ್ಷಣಾ ಶಕ್ತಿಯ ಹೊಸ ಅಧ್ಯಾಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.